ಈಗ ಬೆಳಿಗ್ಗೆ ಕಟಿಂಗ್ ಶಾಪಲ್ಲಿ ಹೋಗಿದ್ರು, ಈ ಹೊಡೆದಾಗ ಜನ ಅಲ್ಲಿ ಹೋಗಿ ಬಿಡ್ಸಕ್ಕೆ ಹೋಗ್ತಾರೆ, ಅದ್ರ ಕೈಯಾಗ ಪಿಸ್ತೂಲು ಮಾರಕಾಸ್ತ್ರ ಇಟ್ಕೊಂಡು ಹೆದರ್ಸ್ತಾರೆ. ಆ ದೃಶ್ಯ ಕೂಡ ನಮ್ಗೆ ಸಿಕ್ಕಿದಾವೆ. ಏನು ಹೇಳ್ತೀರಿ? ಅಲ್ಲ, ಮತ್ತು ಅವರು ಹೊಡ್ಲಿಕ್ಕೆ ಬಂದಾರಲ್ರಿ, ಹಂಗೆ ಸುಮ್ ಕೂತು ಅವರು ಒಂದು 20-25 ಜನನ ಕೂಡಿಸಿ ಹೊಡ್ಲಿಕ್ಕೆ ಬಂದಾರ. ಒಬ್ರಿಗಿಬ್ರು ಅಲ್ಲ, ನಾವು ಇರೋದು 3-4 ಜನ ಇದ್ರು ನಮ್ಮೂರು ಅಲ್ಲಿ ಹುಡುಗರು. ಅವ್ರಿಗೆ ಎಲ್ಲರಿಗೂ ಮುಖಕ್ಕೆ ಖಾರದ ಪುಡಿ ಹೋಗತಾರಂತ್ರಿ. ಆಮೇಲೆ ಒಬ್ಬರಿಗೆ ಚಾಕು ತೋರಿಸೋದು, ಸರ್ರಿಪ್ಪ ನೀವು ಸೈಡ್ ಸರ್ರಿತ್ತ, ಅವರು ಎಲ್ಲ ಅಂಜಿಕೆ ಹಾಕಿ ಒಬ್ರು ಏನೇನೋ ಪಿಸ್ತೂಲೇ ಅಟ್ಯಾಕ್ ಮಾಡ್ಯಾರ್ರಿ ಅವ್ರಿಗೆ. 5 ಗುಂಡು ತೆಲಿಗೆ ಬಂದವ್ರು. ಎಷ್ಟು ಮಕ್ಕಳು ಭೀಮನಗೌಡ? 2 ಮಕ್ಕಳು, 1 ಗಂಡು ಮತ್ತು 1 ಹೆಣ್ಣು. ಎಷ್ಟು ಮಂದಿ ಭೀಮನಗೌಡ ಅಂತಂದ್ರೆ ಎಷ್ಟು ಮಂದಿ? ಅದು ಅವ್ರ ಫ್ಯಾಮಿಲಿ ಬಗ್ಗೆ ಏನು? ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ಭೀಮನಗೌಡರು ಕಲ್ಲನಗೌಡ್ರಿಗೆ 2 ಅಣ್ತಮ್ರಿ. ಒಬ್ಬರು ಮಲ್ಲನಗೌಡ್ರು ಅಂತ, ಕಲ್ಲನಗೌಡ್ರು ಅಂತ. ಆಮೇಲೆ ಅವ್ರ ಫ್ಯಾಮಿಲಿ, ಮಲ್ಲನಗೌಡ್ರ ಫ್ಯಾಮಿಲಿ ಸ್ವಲ್ಪ ಜಾಸ್ತಿ ಹಾಕೋತಿತ್ತು. 2 ಮಕ್ಕಳು, 2 ಮಂದಿ, ಒಬ್ಬರು ಹೆಣ್ಮಕ್ಳು, ಹಿಂಗೆ ಸ್ವಲ್ಪ. ಆಮೇಲೆ ಭೀಮನಗೌಡ್ರಿಗೆ ಸ್ವತಃ ಅಣ್ತಮ್ರು ಇಲ್ರಿ ಯಾರು, ಅವರೊಬ್ಬರೇ. ಆಮೇಲೆ ಅವರಿಗೆ ಲಗ್ನ ಅಲ್ಲೇ ನಮ್ಮ ಒಳಗಿನ ಸಂಬಂಧದಿಂದ ಹೊನ್ನೊಟ್ಟಿಗಿಂದೇ ಮಾಡ್ಕೊಂಡಿದ್ದೀವಿ. 2 ಮಕ್ಕಳು? 2 ಮಕ್ಕಳು, 1 ಹೆಣ್ಣು 1 ಗಂಡು. ಅದು ಸಣ್ಣದವ್ರು, ಚಿಕ್ಕದವ ಭಾಳ. ನೀವು ಚಿಕ್ಕಪ್ಪನ ಮಕ್ಕಳು? ನಾವೆಲ್ಲ ರಿಲೇಟಿವ್ಸ್ ರೀ. ಇದು ಏನು ಹತ್ಯೆ ಆದಂತಹ ಭೀಮನಗೌಡ ಏನು ಬೇರೆದಾರಿದ್ದಾರೆ, ಅವ್ರ ಸಹೋದರ ಇರ್ತಕ್ಕಂಥವ್ರ ಮಾತು. ಇಲ್ಲಿ ಮತ್ತವ್ರನ್ನ ಮಾತಾಡಿಸ್ತೀವಿ. ಭೀಮನಗೌಡರ ಸವಾಸ ಹೆಂಗಿತ್ತು ಮತ್ತು ಯಾವ ಥರ ಇದ್ದರು ಅವರು? ಒಳ್ಳೆಯವರು ಇದ್ದರು, ಒಂಥರ ಕುಟುಂಬ ಮನುಷ್ಯನ್ಗತ್ಲೇ ಇದ್ದರು. ಏನೇನು ಮಾಡ್ತೀರಿ ಊರಲ್ಲಿ ಕೆಲಸ? ಒಳ್ಳೆ, ನಮ್ಮದು ಹೊನ್ನೊಟ್ಟಿಗೆ. ನಮ್ಮ ಊರಲ್ಲಿ ಬಂದರೂ ಸಹಿತ ಅವರು ಒಳ್ಳೆ ಅಭಿಪ್ರಾಯಗಳನ್ನು, ಒಳ್ಳೆಯ ಸಲಹೆಗಳನ್ನು ಕೊಟ್ಟೆ ಹೋಗ್ತಿದ್ರು.